ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ಸೂರಜ್. ಸೊ ನಾವಿವತ್ತಿದ್ದೀವಿ ತಾಮ್ರಗುಂಡಿಲಿ. ಸೊ ಇವತ್ತಿನ ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಸೊ ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಸೊ ಇವತ್ತಿನ ಸಂಚಿಕೆಗೆ ಒಂದು ಒಳ್ಳೆ ಹಳ್ಳಿ ಫ್ಯಾಮಿಲಿನ ಪರಿಚಯಿಸ್ತೀನಿ. ಓಕೆ, ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ಖುಷಿಯಾಗಿದ್ದೀರಾ? ತಿಂಡಿ ಮಾಡಿದ್ರಾ? ಊಟ ಮಾಡಿದ್ರಾ? ಟೀ ಆಯ್ತಾ? ಇನ್ನೂ ಮಾಡ್ಬೇಕಲ್ಲ ಊಟ? ಮತ್ತೆಲ್ಲ ಆಯ್ತಾಯ್ತಾ? ಹಾ, ಮಧ್ಯಾಹ್ನ ಊಟ ಮಾಡ್ಬೇಕು. ಓಕೆ ಮೇಡಮ್, ನಿಮ್ಮ ಹೆಸರು? ಮಹಾದೇವಿ ಸಿದ್ದಪ್ಪ ಅಳವಂಡೆ. ಮಹಾದೇವಿ ಸಿದ್ದಪ್ಪ ಅಲ್ವಂಡೆ. ಯಜಮಾನ್ರ ಹೆಸರು? ಸಿದ್ದಪ್ಪ ಅಳವಂಡೆ. ಸಿದ್ದಪ್ಪಣ್ಣ ನೀವೇನು? ಹಾ, ಎಷ್ಟು ಜನ ಮದುವೆಗೆ ನಿಮ್ಗೆ? 7 ವರ್ಷ ಆಯ್ತು. 7 ವರ್ಷ ಆಯ್ತಾ? ನಿಮ್ದು ಲವ್ ಮ್ಯಾರೇಜಾ? ಇಲ್ಲ, ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜಾ? 7 ವರ್ಷ ರೀಸೆಂಟ್ ಮದುವೆ ಆದ್ರಿ? 7 ವರ್ಷ ಆಯ್ತಲ್ವಾ? ಮಕ್ಕಳು ಎಷ್ಟು? 3 ಜನ. 3 ಜನ ಎಲ್ಲಿದ್ದಾರೆ? ಇಲ್ಲಿದ್ದಾರೆ, 2 ಗಂಡು ಮಕ್ಕಳು, 1 ಹೆಣ್ಣು. ಹೌದಾ? ಹನಿಮೂನಿಗೆಲ್ಲಾದ್ರೂ ಹೋಗಿದ್ದೀರಾ? ಇಲ್ಲ, ನಾವು ಅರೇಂಜ್ ಮ್ಯಾರೇಜ್ ಅಲ್ಲ, ಮನೆಯವ್ರು ಏನಂತಾರ ಅದು. ಮನೆಯವ್ರು ಏನಂತಾರ ಅದ? ಮನೆಯವ್ರು ಕಳ್ಸಿದ್ರೆ ಮಾತ್ರ ನಿಮ್ಮನ್ನ? ಹೌದಾ ಸರ್? ಹೌದು ಸರ್, ನಮ್ದು ಕೂಡ ಕುಟುಂಬ ಇದೆಯಲ್ಲ ಸರ್, ಹಂಗಾಗಿ ಒಬ್ರೊಬ್ರೆ ಹೋಗಕ್ಕಾಗಲ್ಲ, ಎಲ್ಲ ಫ್ಯಾಮಿಲಿ ಸಮೇತ ಹೋದ್ರೆ ಹೋಗುದು. ಫ್ಯಾಮಿಲಿ ಸಮೇತ ಹನಿಮೂನ್ ಆಗುತ್ತೆ ಸರ್? ಅದು ಆಗಲ್ಲ, ಫ್ಯಾಮಿಲಿ ಟ್ರಿಪ್ ಟೂರ್ ಆಗುತ್ತೆ. ಹನಿಮೂನ್ ಅಂದ್ರೆ ಇಬ್ಬರೇ ಹೋಗಿ ಜಾಲಿ ಮಾಡ್ಕೊಂಡು ಬರುತ್ತೆ ಅಲ್ವಣ್ಣ? ಕರೆಕ್ಟ್ ಅಂತೆ. ಅಣ್ಣ ಎಲ್ಲೋ ಹೋಗಿದ್ದಾರೆ ಅನ್ಸುತ್ತೆ ಹನಿಮೂನ್ಗೆ. ಹೆಸರು ಹೋಗಿದ್ದಾರೆ ನಿಮ್ಗೆ. ಓಕೆ, ಹೆಂಗಿದೆ ಜೀವನದ ಪಯಣ? 7 ವರ್ಷ ಆರಾಮಾಗಿದ್ದೀರಾ? ಖುಷಿಯಾಗಿದ್ದೀರಾ? ಓಕೆ ಓಕೆ, ಸೂಪರ್, ಥ್ಯಾಂಕ್ ಯು. ಮೇಡಮ್, ನಿಮ್ಮ ಹೆಸರು? ಸಂಗೀತ ಬಸವರಾಜ್ ಅಳವಂಡೆ. ಸಂಗೀತ ಬಸವರಾಜ್ ಅಳವಂಡೆ. ಓಕೆ, ಎಲ್ಲಿದ್ದಾರೆ ಬಸವರಾಜು? ಎಲ್ಲಿ? ಇದ್ದಾರ್ರಿ. ನೀವೇ? ನಾನೆಲ್ಲೋ ಕೂತವ್ರೆ, ನಾ ಹುಡುಕ್ತೀನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನಿಮ್ಗೆ ಎಷ್ಟು ಮದುವೆಗೆ? 7 ವರ್ಷ ಆತ್ರಿ. ಸೇಮ್ ಜೊತೆಗಾದ್ರ ಮದುವೆ? ಹನಿಮೂನ್ ಜೊತೆಗೆ? ಹಾ ಹಾ, 7 ವರ್ಷ ಆಯ್ತು. ಎಲ್ಲಿ ಮದುವೆ ಆದ್ರಿ? ಇಲ್ಲೇ ಆಗೈತ್ರಿ. ಎಲ್ಲಿ? ಇಲ್ಲೇ ಆದ್ರ ಮದುವೆ? ಇದಕ್ಕಿಂತ ಚೆನ್ನಾಗಿರೋ ಜಾಗ ಬೇಕಾ ಅಲ್ವಾ? ಓಕೆ, ನಿಮ್ಗೆ ಎಷ್ಟು ಮಕ್ಕಳು? ಏನ್ ಓದ್ತಿದ್ದಾನೆ? LKG ಓದ್ತಿದ್ದಾನ? ಓಕೆ, ಏನ್ ಕೆಲಸ ಮಾಡ್ತೀರಾ ಸರ್? ಹೌಸ್ ವೈಫ್? ಇವ್ರು ಸರ್? ಫ್ಲೆಕ್ಸ್ ಪ್ರಿಂಟಿಂಗ್ ಇದೆ ಸರ್, ಅಲ್ಲಿ ವರ್ಕ್ ಮಾಡ್ತಾರೆ. ಫ್ಲೆಕ್ಸ್? ನಾ ಒಂದು ದೊಡ್ಡ ಫ್ಲೆಕ್ಸ್ ಹಾಕುದಲ್ವಾ? ಸೂರಜ್ ಅವ್ರು ಬರ್ತಿದಾರಂತ ಗೊತ್ತಾಗಿಲ್ವಾ ಅಲ್ವಾ? ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಫ್ಲೆಕ್ಸ್ ಎಷ್ಟು ವರ್ಷ ಮಾಡ್ತೀರಾ ಫ್ಲೆಕ್ಸ್ ಕೆಲಸ? 12 ವರ್ಷ ಆಯ್ತು ಸರ್. 12 ವರ್ಷ ಆಯ್ತಾ? ಓಕೆ 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 ಓಕೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಿಮ್ಮ ಹೆಸರು? ಪ್ರಕಾಶ್ ಅಂತ. ಪ್ರಕಾಶ್, ಏನ್ ಮಾಡ್ಕೊಂಡಿದ್ದೀರಾ? ಸರ್ ನಮ್ದು ಫ್ಲೆಕ್ಸ್ ಬಿಸ್ನೆಸ್. ನಿಮ್ದು ಫ್ಲೆಕ್ಸ್? ನಮ್ದು ಅಡಗಲಿಯಲ್ಲಿ ಮಾಡಿದ್ವಿ. ಮುಂಡ್ರಿಯಲ್ಲಿ ಅನಾರ್ ಇರ್ತಾರೆ, ಅಡಗಲಿಯಲ್ಲಿ ನಾವು ಇರ್ತೀವಿ. ಮದುವೆ ಇದೆ ಸರ್ ನಮಗೆ? ಸರ್ ಇನ್ನೂ ಇಲ್ಲ. ಇನ್ನಿಲ್ವಾ? ಇವಾಗ ಫಿಕ್ಸ್ ಆಗಿದೆ ಸರ್. ಫಿಕ್ಸ್ ಆಗಿದೆ? ಯಾವಾಗ ಮದುವೆ? ಆಗ ಸರ್ ನೆಕ್ಸ್ಟ್ ಇನ್ನು 2 ಮಂತ್ಸ್ 3 ಮಂತ್ಸ್. ಹೌದಾ? ಕರಿಬೇಕಲ್ಲ ನೀವು? ಮತ್ತೆ ನಮ್ಮನ್ನ ಖಂಡಿತ ಕರಿತೀನಿ ಸರ್. ಎಲ್ಲಿ ಮದುವೆಯಲ್ಲಿ? ಇಲ್ಲೇ ಮನೆ ಮುಂದೆ ಅಥವಾ ಕಲ್ಯಾಣ ಮಂಟಪದಲ್ಲಿ. ಹುಡುಗಿಯಲ್ಲಿ? ಸರ್ ಇಲ್ಲೇ ಕೊಡ್ಕೊಳ್ಳ. ಪಕ್ಕದೂರ? ಲವ್ ಮ್ಯಾರೇಜ್ ಸರ್? ಇಲ್ಲ ಸರ್, ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜಾ? ನಿಮ್ಮನಿಗೆಲ್ಲಾದ್ರೂ ಹೋಗೋ ಪ್ಲಾನ್ ಇದ್ದೀರಾ ಮದುವೆ ಆದ್ಮೇಲೆ? ಮದುವೆ ಆದ್ಮೇಲೆ ಹೋಗ್ತೀನಿ ಸರ್. ಎಲ್ಲಿ ಹೋಗ್ಬೇಕು? ನೋಡ್ತೇನೆ ಸರ್, ಪ್ಲಾನ್ ಮಾಡ್ಬೇಕಾ? ಮದುವೆ ಆದ್ಮೇಲೆ ಪ್ಲಾನ್ ಮಾಡ್ತಾರಂತ. ಓಕೆ ಓಕೆ. ಎಷ್ಟು ದಿನ ಮದುವೆ? ಇನ್ನು ಲೇಟ್ ಇದೆ ಸರ್, ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ. ಡೇಟ್ ಫಿಕ್ಸ್ ಆಗಿಲ್ಲ? ಓಕೆ ಓಕೆ, ಸರಿ, ಥ್ಯಾಂಕ್ ಯು. ನಮಸ್ತೆ ಅಭಿಷೇಕ್. ನಮಸ್ತೆ. ನಿಮ್ಮ ಹೆಸರು? ಲಿಂಗಪ್ಪ. ಲಿಂಗಪ್ಪ, ಎಲ್ಲಿದ್ದಾರೆ ನಿಮ್ಮ ಲವರು? ನಮ್ಮ ಲವರ್ ಈಗ 1.5 ವರ್ಷ ಆತ ಲಿಂಗೈಕ್ಯರಾಗಿ. ಹೌದಾ? ಹುಷಾರು ಏನಾಯ್ತು ಅವ್ರಿಗೆ? ಆರಾಮಿದ್ದಲ್ರಿ. ಹೌದಾ? ಓಕೆ. ಮಕ್ಕಳಣ್ಣ? ಮಕ್ಕಳು 2 ಹೆಣ್ಮಕ್ಳು, 2 ಗಂಡು ಮಕ್ಕಳು. ಏನ್ ಮಾಡ್ಕೊಂಡಿದ್ದಾರೆ? ಒಬ್ಬ ಮಗ ಕಾಂಟ್ರಾಕ್ಟ್ ಮಾಡ್ತಾನ್ರಿ, ಒಬ್ಬ ಮಗ ಟ್ಯಾಕ್ಟ್ರಿ ಹೊಲ ಮನೆ ಮಾಡಿ. ಈಗ ನೀವು ಎಲ್ಲಿರೋದು? ಮಕ್ಕಳ ಜೊತೆ ಇದೆ. ಹೌದಾ? ಆರಾಮಿದ್ದಾರೆ ಮಕ್ಕಳು? ಆರಾಮ. ನೀವು ಆರಾಮಾಗಿದ್ದೀರಾ? ನಾವು ಆರಾಮ. ಓಕೆ. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ರಾಜು. ರಾಜು ಅಂತ. ರಾಜು ಏನ್ ಮಾಡ್ಕೊಂಡಿದ್ದಾರೆ? ನಾವು ಡ್ರಿಪ್ ಇರಿಗೇಷನ್ ಅಲ್ಲಿ ವರ್ಕ್ ಮಾಡ್ತೀವಿ ಸರ್. ಹೌದಾ? ಮತ್ತೆ ನಿಮ್ಮ ಹೆಂಡ್ರು? ನಮ್ಮ ಹೆಂಡ್ರು ಊರಿಗೆ ಹೋಗಿದ್ದಾರೆ ಸರ್. ಏನು? ಪ್ರೆಗ್ನೆಂಟ್ ಇದಾರೆ ಸರ್, ಈಗ ಊರಿಗೆ. ಹೌದಾ? ಎಷ್ಟು ತಿಂಗಳೀಗ? ಇವಾಗ 6 ಮಂತ್ಸ್ ಸರ್. 6 ಮಂತ್? ಹೆಣ್ಮಗು ಗಂಡು ಮಗು? ನೋಡಕ್ ಸರ್, ಡೆಲಿವರಿ ಆದ್ಮೇಲೆ ಡಾಕ್ಟರ್ ಏನು ಹೇಳಿಲ್ವಾ? ಡಾಕ್ಟರ್ ಏನು ಹೇಳ್ತಾರೆ, ನೀವೆಲ್ಲ ಸರ್ ಏನು ಹೇಳಿಲ್ವಾ? ಗಂಡು ಮಗು ಚಾನ್ಸ್ ಇದೆ, ಹೆಣ್ಮಗು ಚಾನ್ಸ್ ಇದೆ ಅಂತ? ಯಾವ್ದಾದ್ರು ಓಕೆ ಸರ್. ಯಾವ್ದಾದ್ರು ಓಕೆ ಸರ್. ನಿಮ್ಗೆ ಯಾವ್ದಾದ್ರು ಓಕೆ? ಖುಷಿ? ಹಾಂ ಸರ್. ಓಕೆ. ನೀವೇನು ಕೆಲಸ ಮಾಡ್ತೀರಾ? ನಾವು ಡ್ರಿಪ್ ಇರಿಗೇಷನ್ ಅಲ್ಲಿ ವರ್ಕ್. ಹೌದಾ? ಸರಿ, ಓಕೆ. ಅಣ್ಣ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಗುರುದಪ್ಪ ಶೆಟ್ಟಿ ಸರ್.
ಗುರುದಪ್ಪ ಸಿರಟ್ಟಿ. ಹಾಂ ಸರ್. ನೀವೇನು ಕೆಲಸ ಮಾಡ್ತೀರಾ? ನಾವು ಗಾಡಿ ಓಡಿಸ್ತೀವಿ ಸರ್. ಗಾಡಿ ಓಡಿಸ್ತೀರಾ? ಯಾವ ಗಾಡಿ? ಕಾರ್ ಸರ್. ಕಾರ್ ಓಡಿಸ್ತೀರಾ? ಮದುವೆ ಇದ್ದಾರೆ ನಿಮಗೆ? ಹಾಗೆ ಸರ್. ಎಲ್ಲಿದ್ದಾರೆ? ಊರಲ್ಲಿದ್ದಾರೆ ಸರ್. ಹೋಗಿದ್ದಾರೆ ಸರ್ ಊರಿಗೆ. ಮೊನ್ನೆ ಹಬ್ಬ ಅಲ್ಲ ಸರ್, ಪಂಚಮಿ ಅಲ್ಲ. ಹಬ್ಬಕ್ಕೆ ಹೋದ್ರ? ಹಾಂ ಸರ್. ನಾನು ಅವರು ಪ್ರೆಗ್ನೆಂಟ್ ಅಂತ ಅನ್ಕೊಂಡೆ. ಊರಿಗೆ ಹೋದ ತಕ್ಷಣ ಪ್ರೆಗ್ನೆಂಟ್ ಅಂತ ಕಳಿಸ್ತೀನಿ. ಬಾಬಾಗಿದಾ? ಎಷ್ಟು ವರ್ಷ ಬಾಬುಗೆ? 6 months ಸರ್. 6 months ಆಗಿದಾ? ಯಾವ ಮಗು? ಹೆಣ್ಣು ಮಗು ಸರ್. ಏನು ಹೆಸರು? ಮಾನ್ವಿತ ಸರ್. ಮನ್ವಿತಾನ? ಸೂಪರ್. ಹೋಗೋಣ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ಸ್ ಸರ್. ನಿಮ್ಮ ಹೆಸರು? ಉಮೇಶ್ ಅಂತ ಸರ್. ಉಮೇಶ್ ಅಂತ. ಏನು ಮಾಡ್ಕೊಂಡಿದ್ರು ಉಮೇಶ್ ಅವರು? ನಾವು ರಕ್ಷಣೆಗೆ ಕೆಲಸ ಮಾಡ್ತೀವಿ ಸರ್. ಹೌದಾ? ನಿಮಗೆ ಮದುವೆ ಆಗಿದೆಯಾ? ಆಗಿದೆ ಸರ್. ಹೌದಾ? ಸೂಪರ್. ಮದುವೆ ನಗ್ತಾರೆ. ಆಗಿದೆ ಸರ್. ಖುಷಿ ಅವರಿಗೆ. ಹೌದಾ? ಎಷ್ಟು ತಿಂಗಳ ಮದುವೆಗೆ? ಈಗೊಂದು 2 ತಿಂಗಳಾಗಿದೆ ಸರ್. ಓಹೋ, 2-3 ತಿಂಗಳ? 3 ತಿಂಗಳು ಸರ್. ಓ, ಫ್ರೆಶ್ ಮದುವಾಗ. ಹೆಂಗ್ ನಡೀತು ಜೀವನ? ಜೀವನ ಸುಖ ಆಗಿದೆ ಸರ್. ಸುಖವಾಗಿದ್ಯಾ? ಆರಾಮಾಗಿದ್ಯಾ? ಆರಾಮಾಗಿದೆ ಸರ್. ಮನೇಲಿ ಹೆಣ್ಣರು ಜಗಳಾಡ್ತಾರ? ಆ ಥರ ಏನಿಲ್ಲ ಸರ್. ಬೈತಾರ? ಇಲ್ಲ ಸರ್. ಇಲ್ಲಿಗೆ 2 ತಿಂಗಳದಲ್ವಾ? 1 ವರ್ಷ ಆಗ್ಲಿ ಎಲ್ಲ ಬೈಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲ್ಲ ಜಗಳ ಸ್ಟಾರ್ಟ್ ಆಗುತ್ತೆ, ಎಲ್ರು ಹೊಡಿತಾರೆ, ಎಲ್ರು ಬೈತಾರೆ, ಎಲ್ರು ಕಂಪ್ಲೇಂಟ್ ಮಾಡ್ತಾರೆ, ಅತ್ತೆ ಇರ್ತಾರೆ, ಅತ್ತೆ ಜಗಳ. ಯಪ್ಪ ಯಪ್ಪ ಯಪ್ಪ, ಜೀವನನೇ ಬೇಡ. ನೀನು 3 ಮದುವೆ ಆಗಿದ್ದೀರಣ್ಣ, ಸಾಕನ್ಸ್ಬಿಡ್ತು. ಯಾಕಾದ್ರೂ ಮದುವೆ ಆಗಿದ್ದೀನಿ ಅಂತ. ಕಷ್ಟ ಜೀವನ. ಹಾಗೆ ಏನ್ ಕೆಲಸ ಮಾಡ್ತೀರಣ್ಣ? ನಾವು ಟ್ರ್ಯಾಕ್ಟರ್ JCB ಇದು ಮಾಡ್ತೀವಿ. ಹೌದಾ? ಓಕೆ, ಸೂಪರ್. ನಮಸ್ತೆ ಅಣ್ಣ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ದೇವಪ್ಪ ಸರ್. ಬಸವರಾಜ್. ಏನ್ ಮಾಡ್ಕೊಂಡಿದ್ದೀರಾ? ನಾವು ಇದು ಕೂಲಿಗಾರಿ ಕೆಲಸ ಕೊಡ್ತೀವಿ. ಹೌದಾ? ಓಕೆ. ಮದುವೆ ಇದೆ ನಿಮ್ಗೆ? ಆಗೈತ್ರಿ ಮದಿ. ಎಲ್ಲಿದ್ದಾರೆ ಹೆಣ್ಣರು? ಇಲ್ಲಿ ಮನೆಯಲ್ಲಿ ಅದಾರಿ. ಮನೆ ಇಲ್ಲಿ ಮನೆ? ಇಲ್ಲಿ ಆ ಕಡೆ ಮ್ಯಾಗ ಆ ಕಡೆ ಮನೆ. ಅವ್ರೇನ್ ಮಾಡ್ತಾರೆ? ಅವರು ಕೆಲಸಕ್ಕೆ ಹೋಗ್ತಾರೆ, ಬುಡ್ಡಿ ಬಿಡ್ಸಕ್ಕೆ. ಕೆಲಸ ಹೋಗ್ತಾರಾ? ಎಷ್ಟು ವರ್ಷ ಮದುವೆಗೆ? ಈಗ ಒಂದು 6 ವರ್ಷ ಆತ್ರಿ. ಮಕ್ಕಳು? ಇಬ್ಬರು ಅದಾರಿ. ನಿಮ್ಮಲ್ಲಿ ಜಗಳ ಆಗುತ್ತಾನ? ಇಲ್ರಿ, ಏನಿಲ್ರಿ. ಸುಳ್ಳು ಹೇಳ್ಬೇಡ ಕಳ್ಳ. ನಿಜ ಹೇಳಿ. ಇಲ್ರಿ, ಏನಿಲ್ಲ. ಇಲ್ಲ ಲೈಟಲ್ಲಿ ಅಪರೂಪಕ್ಕೆ ಅಪ್ರೂಪ್ ಆಡ್ತಾರೆ. ಅಪರೂಪ. ಅದೇ ನಾನು ಕೇಳಿದ್ದು. ಇಲ್ಲೆಲ್ಲ ಅಂದ್ರೆ ಯಾವ್ದಕ್ಕೆ ಜಾಸ್ತಿ ಜಗಳ ಆಡ್ತಾರೆ? ಹಂಗಾರೆ ಸುಮ್ಮನೆ ಮನ್ಯಾಗ ಕಿರಿಕಿರಿ. ಸುಮ್ನೆ ಜಾಲಿಗೆ ಜಗಳ. ಓಕೆನಾ? ಮಕ್ಕಳು? ಮಕ್ಕಳು 2 ಜನ ಅದಾರ. ಇಬ್ರ? ಏನ್ ಹೆಸರು? ಒಂದು ರೇವತಿ, ಒಬ್ಬ ಕಾರ್ತಿಕ್ ಅಂತ. ವ್ಯವಸ್ಥೆ ಆಗಿದ್ದೀರಾ? ಏನ್ ನಿಮ್ಮ ಹೆಸರು? ಪರಮೇಶ್ವರ್. ಪರಮೇಶ್. ಪರಮೇಶ್ ಏನ್ ಮಾಡ್ತಿದ್ದೀರಾ? ಒಕ್ಕಲ್ತನ. ಹಾ? ಒಕ್ಕಲ್ತನ ರೈತ. ಹೌದಾ? ಮನೆಯವರು? ಮನೆಯವರು ಅವರು ಕೂಲಿ ಹೋಗ್ತಾರೆ. ಹೌದಾ? ಮಕ್ಕಳು? ಮಕ್ಕಳು 2 ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗ. ಹೌದಾ? ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಮುತ್ತಪ್ಪ ಅಂತ. ಮುತ್ತಪ್ಪಣ್ಣ. ಏನ್ ಮಾಡ್ಕೊಂಡಿದ್ದೀರಾ? ಪೂಜಾ ಟ್ರಾವೆಲ್ಸ್ ಅಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತೀವಿ ಸರ್. ಪೂಜಾ ಟ್ರಾವೆಲ್ಸ್ ಬಸ್ಸು ಬೆಂಗಳೂರಿಗೆ? ಬೆಂಗಳೂರಿಂದ ಮುಂಡ್ರಿಗೆ. ಹೌದಾ? ಹೌದು ಸರ್. ಇವತ್ತು ಎಷ್ಟೊತ್ತಿಗೆ ಬಸ್ಸು? ಇವತ್ತು 8:30 ಸರ್. 8:45 ಮುಂಡ್ರಿಗಿಂದ. ಹೌದಾ? ಹೊರಡ್ತಿರೋದು? ಹೌದು ಸರ್. 8:45. ಆದ್ರೆ ನಾನು ಬಸ್ ಹತ್ಕೊಂಡು ಹೋಗ್ತೀನಿ ಬೆಂಗಳೂರಿಗೆ. ಬನ್ನಿ ಸರ್, ಜೊತೆಯಲ್ಲಿ ಹೋಗೋಣ. ಇವ್ರು ಸಾವಾಸ ಅಲ್ಲ. ಇವ್ರು ಸುಮ್ನೆ ಪಿಕ್ಚರ್ ಹಾಕೊಂಡು ಸಾಂಗ್ ಹಾಕೊಂಡು ನಿದ್ದೆ ಮಾಡಕ್ಕೂ ಬಿಡಲ್ಲ. ಬೆಳಿ ಕೆಲಸ ಇರುತ್ತೆ ನಮ್ಗೆ. ಇನ್ನು ಕೆಲವರು ಜ್ಯೂಸ್ ಕುಡ್ಕೊಂಡು ನಮ್ಮನ್ನು ಕುಡಿ ಅಂತ ಒತ್ತಾಯ ಮಾಡ್ಕೊಂಡು. ಜ್ಯೂಸ್ ಕುಡಿಯೋದು ಖುಷಿಯಾ ನಿಮ್ಗೆ? ಜ್ಯೂಸ್ ಬೆಂಗಳೂರಲ್ಲಿ ಕುಡಿಯೋದು ಬೇರೆ ಸರ್, ನಮ್ ಗದಗ ಜಿಲ್ಲೆಯಲ್ಲಿ ಬೇರೆ ಜ್ಯೂಸ್ ಇರುತ್ತೆ ಅಂತ ನಾನು ಅನ್ಕೊಂಡಿರ್ತೀನಿ. ಹೌದೌದು. ನಿಮ್ದೆಲ್ಲ ಹೆಂಗೆ ಜ್ಯೂಸ್ ಸರ್? ಏನು ಸುಖ ಇಲ್ಲ ಸರ್. ಸಾಕು, 9 ವರ್ಷ ಆಗೈತೆ ಜ್ಯೂಸ್ ಕುಡಿತಾನೆ. ಮದುವೆ ಇದೆ ನಿಮ್ಗೆ? ಆಗಿದೆ ಸರ್. ಎಷ್ಟು? 3 ಜನ ಮಕ್ಕಳು. 3 ಜನ ಮಕ್ಕಳು? ಏನ್ ಹೆಸರು? ಸಾನ್ವಿ, ಅನ್ವಿತಾ, ಸಾತ್ವಿಕ್ ಅಂತ. ಹೌದಾ? ಹೆಂಡ್ರು ಇದಾರೆ, ಒಬ್ಳೆ. ಮತ್ತೆ ಎಲ್ರು ಏನ್ ಹೆಸರೇನು ಅವ್ರದ್ದು? ಲಕ್ಷ್ಮಿ ಅಂತ ಹೇಳಿ. ಲಕ್ಷ್ಮಿ. ಓಹೋ, ಲಕ್ಷ್ಮಿ. ಓಕೆ. ನಿಮ್ಮ ಜಗಳ ಆಗುತ್ತಾನ? ಸುಮಾರು ಸರ್. ಸುಮಾರ? ನೋಡಿ, ಸತ್ಯ ಹೇಳೋದಂದಿದ್ದು ಸತ್ಯ ಹೇಳ್ತಾರೆ. ನೀವೆಲ್ಲ ಮುಚ್ಚಿದೆ. ಅಯ್ಯೋ ಇಲ್ಲ ಸರ್, ಅವ್ರು ತುಂಬಾ ಕ್ಲೋಸ್ ಸರ್. ಮನೆಗೆ ಬಂದ್ರೆ ಗೊತ್ತಾಗುತ್ತೆ ಅದು ಯಾವ್ಯಾವ ಹ್ಯಾಂಗಲ್ ಡಿಸೈನ್ ಹಾಕಿರ್ತೀವಿ ಅಂತ ಅಲ್ಲೋಣ. ಸರ್. ನಿಮ್ನಲ್ಲಿ ಯಾಕೆ ಜಾಸ್ತಿ ಜಗಳ? ಯಾವ ವಿಷಯಕ್ಕೆ? ಹಿಂಗೆ ಸುಮ್ನೆ ಅಡಿಗೆ ಮಾಡೋ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ. ಸೊ ನೀವು ಇವತ್ತು ಹೊರಡ್ತೀರಲ್ವ 8:00ವರೆಗೆ? ಇವತ್ತಿದ್ದೀನಿ ಸರ್. ಹೊರಡ್ತೀರಾ? ನಾಳೆ ಬೆಳಿಗ್ಗೆ ಅಲ್ಲಿ ಇಡ್ತೀರಾ? ಹೌದು ಸರ್. ಮತ್ತೆ ಅಲ್ಲಿ ರೆಸ್ಟ್ ಮಾಡ್ತೀರಾ? ನಾಳೆ ನೈಟ್ ಅಲ್ಲಿಂದ ಬರ್ತೀರಾ? ರಿಟರ್ನ್ 8:40 ಬಿಟ್ರೆ ಎಷ್ಟು ಗಂಟೆ ರೀಚ್ ಆಗುತ್ತೆ ಬೆಂಗಳೂರು? 5 ಗಂಟೆ ಸರ್. 5 ಗಂಟೆ ರೀಚ್ ಮಾಡ್ತೀರಾ? ಸೂಪರ್. ಓಕೆ ಸರ್, ಧನ್ಯವಾದ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಚಂದ್ರಯ್ಯ. ಏನ್ ಕೆಲಸ ಮಾಡ್ತೀರಣ್ಣ? ನಾವು ಅಗ್ರಿಕಲ್ಚರ್. ಮನೆಯವರು? ಅವರು ಅದಾರೆ. ಹೌದಾ? ಏನ್ ಹೆಸರು? ಅವರು ನಾಗರತ್ನ. ಮಕ್ಕಳು? ಒಬ್ಬನವ್ರಿ ಗಂಡು ಮಗ. ಹೌದಾ? ಏನ್ ಮಾಡ್ತಿದ್ದಾನೆ? ಯಾರೇ? ಎಷ್ಟನೇ ಕ್ಲಾಸು? ಇನ್ನು ಸಾಲಿಗೆ ಹೋಗ್ರಿ. ಹೋಗಲ್ವಾ? ಹೋಗೋಣ. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಸೋಮಣ್ಣ ಅಂತ ಹೇಳಿ. ಸೋಮಣ್ಣ. ಎಲ್ಲಿ ಮನೆ ಸೋಮಣ್ಣಂದು? ಇದೆ ಹಿಂದ್ಗಡೆನಾ? ಮನೇಲಿ ಯಾರೆಲ್ಲ ಇದ್ದಾರೆ? ಈಗ ಎಲ್ಲರೂ ಹೊಲ್ದಾಗ ಅದಾರ ನೋಡಿ ಸರ್. ನಾವನ್ನ ಇರೋದು ಮನ್ಯಾಗ. ನೀವು ಒಬ್ಬರೇ ಇರೋದಾ? ಎಲ್ಲರೂ ಹೊಲಕ್ಕೆ ಹೋಗ್ಯಾರ ಸರ್ ಈಗ. ಹಂಗ? ಓಕೆ. ಯಾರೆಲ್ಲ ಹೊಲಕ್ಕೆ ಹೋಗಿದ್ದಾರೆ?
ಎಲ್ಲ ನಮ್ಮ ಹೆಣ್ಮಕ್ಳು ನಮ್ಮ ಸೊಸೆ ಆಮೇಲೆ ಹುಡುಗರು ಎಲ್ಲ ಹೋಗ್ಯಾರ ಸರ್. ಹೌದಾ? ಎಷ್ಟು ಜನ ಇದ್ದೀರಾ ಮನೆಯಲ್ಲಿ? ಮನೆಯಲ್ಲಿ 2 ಜನ ಇದ್ದಾರೆ ಸರ್. 8 ಜನ? ಹೌದಾ? ಎಷ್ಟು ಜನ ಹೆಂಡ್ತಿರು? ಏನು ಸರ್? ಹೆಂಡ್ತಿರು ಎಷ್ಟು ಜನ ಅಂತ? ಇಲ್ಲ ಸರ್, ಸಿಂಗಲ್ ಸರ್. ಇಲ್ಲ ಓಕೆ. ಅವ್ರು ಒಳಗೆ ಹೋಗಿದಾರಾ? ಹೊಲಕ್ಕೆ ಹೋಗ್ಯಾರ ಸರ್. ತುಂಬಾ ಲವ್ ನಿಮ್ಗೆ ಅವ್ರ ಮೇಲೆ? ಮುತ್ತು ಕೊಡ್ತೀರಾ ಅವ್ರಿಗೆ? ಹ್ಞೂ ಸರ್. ಹ್ಞೂ ಸರ್. ರೀಸೆಂಟ್ ಆಗಿ ಯಾವ ಕೊಟ್ರಿ? ನೈಟ್ ರೀ ಸರ್. ನೈಟ್? ಓ, ನೈಟ್ ಮುತ್ತು ಕೊಡ್ತೀರಾ ಅವ್ರಿಗೆ? ಅವ್ರು ವಾಪಸ್ ಕೊಡಲ್ವಾ? ಕೊಡ್ತಾರೆ. ಹೌದಾ? ಆಮೇಲೆ ಬೇರೆ ಮತ್ತೇನಿಲ್ಲ. ಮಕ್ಳು ಎಷ್ಟು ಜನ ನಿಮ್ಗೆ? 2 ಸರ್. ಅಷ್ಟು ಮುತ್ತು ಕೊಟ್ಟು ಇಬ್ರೇನಾ? ಹೌದು ಸರ್. ಹೌದಾ? ಒಂದು ಆರ್ತಿಗೊಂದು, ಒಂದು ಕೀರ್ತಿಗೊಂದು ಅಂತೇಳಿ 1 ಗಂಟೆ ನೋಡಿ, ಸೂಪರ್. ಮುತ್ತಿನ ಮಕ್ಕಳು. ಹೋಗೋಣ. ಥ್ಯಾಂಕ್ ಯು. ಥ್ಯಾಂಕ್ಸ್. ಹೆಸರು? ದೇವಕ್ರಿ. ದೇವಕಿ. ಏನ್ ಮಾಡ್ಕೊಂಡಿದ್ದೀರಮ್ಮ? ಈ ಮಕ್ಕಳ ಜೊತೆಗೆ ಹೊಲ್ಕ ಮನೆಗೆ ಹೋಗ್ತೀವ್ರಿ, ಮನ್ಯಾಗ ಇರ್ತೀವ್ರಿ. ಹೌದಾ? ಎಷ್ಟು ಜನ ಮಕ್ಳು ನಿಮ್ಗೆ? ನಮ್ಗ 3 ಮಂದಿ ಗಂಡ ಮಕ್ಳು, 1 ಹೆಣ್ಮಕ್ಳು. ಹೌದಾ? ಮನೆಯವರು? ಮನೆಯವ್ರ ಕಾಲೇಜ್. ಹೌದಾ? ಎಷ್ಟು ವರ್ಷ ಆಯ್ತು? ಅಲ್ಲೇ 11 ವರ್ಷ ಆಗ್ತದೆ. ಹೌದಾ? ಓಕೆ ಓಕೆ. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಗಂಗವ್ವ. ಗಂಗವ್ವ. ಯಜಮಾನ್ರ ಹೆಸರು? ಯಲ್ಲಪ್ಪ. ಎಲ್ಲಪ್ಪ. ಎಷ್ಟು ವರ್ಷ ಆಯ್ತು ಮದುವೆಗೆ? ಮದುವೆ ಆಗಿ 30 ವರ್ಷ. 30 ವರ್ಷ ಆಯ್ತಾ? ಏನ್ ಮಾಡ್ಕೊಂಡಿದ್ರು ಯಜಮಾನ್ರು? ಕಮ್ತ ಮಾಡ್ತಾರೆ. ಹೌದಾ? ಮಕ್ಕಳು? ಮಕ್ಕಳು ಗಂಡನ ಗಂಡನ ಮನೆಗೆ ಹೋಗಿದಾರ? ಹೋಗ್ಯಾರ. ಎಷ್ಟು ಜನ ಹೆಣ್ಮಕ್ಳು? ಇಬ್ರಾ? ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ. ಚೆನ್ನಾಗಿದ್ದೀರಾ? ನಿಮ್ಮ ಹೆಸರು? ನಮ್ಮ ಹೆಸರು ದ್ರಾಕ್ಷಾಯಣಿ ಅಂತ. ಏನು? ದ್ರಾಕ್ಷಾಯಣಿ ಅಂತ. ದ್ರಾಕ್ಷಾಯಣಿ? ನನಗೆ ದಾಕ್ಷಿಣ್ಯ ದಾಕ್ಷಿಣ್ಯ ಅಂತ ಕೇಳ. ದ್ರಾಕ್ಷಾಯಣಿ. ಎಲ್ಲಿ ನಿಮ್ಮ ಮನೆಯಲ್ಲಿ? ನಮ್ದು ಇದಾರೆ. ಇದೇ ಮನೆನಾ? ಓಕೆ. ನಿಮ್ಮ ಮನೆಯವರು? ನಮ್ಮ ಮನೆಯವ್ರು ಇಲ್ಲ. ಎಷ್ಟು ವರ್ಷ ಆಯ್ತಮ್ಮ? 11 ವರ್ಷ ಆಯ್ತು. ಏನಾಯ್ತು? ಅವ್ರಿಗೆ ಡೆಂಗ್ಯೂ ಜ್ವರ ಬಂದಿದ್ದೀರಿ. ಹೌದಾ? ಹ್ಞೂ. ಡೆಂಗು ಜ್ವರ ಮದ್ದಿರ್ಲಿಲ್ವ ಆ ಟೈಮಲ್ಲಿ? ತೋರಿಸಿದೀವ್ರಿ, ಆರಾಮಾಗ್ಲಿಲ್ಲ. ಹೌದಾ? ಓಕೆ ಓಕೆ. ನಿಮ್ಮ ಮಕ್ಳೀಗ? ಅದರಿ 2 ಗಂಡು ಮಕ್ಕಳು. ಇಬ್ರು ಇದ್ದಾರಾ? ಓಕೆ ಓಕೆ. ಏನು ಹೆಸರು ಅವ್ರದ್ದು? ರಮೇಶ ಭರತ್ ಅಂತ. ರಮೇಶ ಭರತ. ಟ್ವಿನ್ಸ್ ಅವರು? ಇಲ್ರಿ. ಇಲ್ವಾ? ಟ್ವಿನ್ಸ್ ಇದ್ದಾರೆ ನೋಡಿ. ಇಲ್ರಿ. ಓಕೆ. ನಮಸ್ತೆ ಅಮ್ಮ. ನಮಸ್ತೆ. ಚೆನ್ನಾಗಿದ್ದೀರಾ? ಹ್ಞೂ ರೀ. ಎಷ್ಟು ಚೆನ್ನಾಗಿದ್ದೀರಾ? ಇಷ್ಟು 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 ಇಲ್ವಾ? ಇಷ್ಟು ಆರಾಮಿದ್ದೀರಾ? ಏನು ನಿಮ್ಮ ಹೆಸರು? ನಮ್ಮ ಹೆಸರು ಈರವ್ರಿ. ಈರವ್ವ. ಈರವ್ವ ಮನೇಲಿ ಇರೋದಾ? ಮಕ್ಕಳು? 3 ಮಂದಿ ಗಂಡು ಮಕ್ಕಳು, 1 ಹೆಣ್ಮಕ್ಳು. ಹೌದಾ? ಯಜಮಾನ್ರು? ಇಲ್ಲಿ ಆದ್ರೆ. ಯಾರು ಇವ್ರ ಯಜಮಾನ್ರೆ? ಏನು ಯಜಮಾನ್ರ ಹೆಸರು? ಚಂದ್ರಪ್ಪ. ಚಂದ್ರಪ್ಪ. ತುಂಬಾ ಪಾಪ ಸಾಫ್ಟ್ ಅಲ್ವಾ ಚಂದ್ರಪ್ಪಣ್ಣ? ಸಾಫ್ಟ್ ಇದ್ದಾರ ಜೋರಿದ್ದಾರ? ಮನೆಯಲ್ಲಿ ಜಗಳ ಆಡ್ತಾರ ಮನೆಯಲ್ಲಿ? ಇಲ್ಲ ಇಲ್ಲ ಇಲ್ಲ. ಅದಕ್ಕೆ ಸಾಫ್ಟ್. ನೀವು ಜಗಳ ಆಡ್ತೀರಾ? ಹೌದಣ್ಣ. ಜಗಳ ಆಡಲ್ವ ಮನೆಯಲ್ಲಿ? ಸ್ವಲ್ಪ ಆಡ್ತಾರೆ. ಸ್ವಲ್ಪ ಜಾಸ್ತಿ ಇಲ್ಲ. ಯಾವ ವಿಷಯಕ್ಕೆ ಜಾಸ್ತಿ ಆಡ್ತೀರಾ ಜಗಳ? ಹೊಲದಲ್ಲಿ ಹೋಗಿ ಬರ್ತಿದ್ದಾರೆ, ಬಂದಾಗ ಸುಸ್ತಾದಾಗ, ಲೇಟಾಗಿ ಬಂದಾಗ. ಓಕೆ ಸರಿ. ಅಣ್ಣ ಆರಾಮಿದ್ರಿ? ನಮಸ್ಕಾರ ಸರ್. ನಮಸ್ಕಾರ. ಆರಾಮಿದ್ದೀರಾ? ಏನು ಹೊಲಕ್ಕೆ ಹೋಗ್ತೀರಾ? ಇಲ್ರಿ, ನಾನು ಚಿಕ್ಕ ನೀರಾವರಿ ಇಲಾಖೆ ಡಿಪಾರ್ಟ್ಮೆಂಟ್ನಾಗ ರೀ ಕೆಲಸ ಮಾಡ್ತಿದ್ದೀನಿ ರೀ. ಈಗ 2 ವರ್ಷ ಆಯ್ತು ರಿಟೈರ್ಡ್ ಆಗಿ. 2 ವರ್ಷ ಆಯ್ತಾ? ಓಕೆ. ಆರಾಮಾಗಿದ್ದೀರಾ? ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ. ಏನು ಓದ್ತಿದ್ದೀರಾ? ಏನೇ ಇಲ್ಲ ರೀ, ಮನೆಯಲ್ಲಿ. ಹೌದಾ? ಏನು ಹೆಸರು? ಕಾವೇರಿ. 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 ಮನೆಯಲ್ಲಿ ನಿಮ್ದು? ಮನೆ ಆ ಕಡೆ. ಆ ಕಡೆಯಲ್ಲಿ? ಈ ಮನೆಯಿಂದ ರೀ. ಈ ಮನೆ ಹಿಂದ್ಗಡೆ? ಓಕೆ. ಕಾವೇರಿ ಅವರೇ. ಅಕ್ಕ, ಏನಕ್ಕ ನಿಮ್ಮ ಹೆಸರು? ರಕ್ಷಿತಾ. ರಕ್ಷಿತಾ. ಎಷ್ಟು ತಿಂಗಳಾಯ್ತು ಮದುವೆಗೆ? 3 ತಿಂಗಳು. 3 ತಿಂಗಳಾಯ್ತಾ? ಎಲ್ಲಿದ್ದಾರೆ ಯಜಮಾನ್ರು? ಆ ಕಡೆ ಇದ್ದಾರಾ? ಲವ್ ಮಾಡ್ತಾರ? ಅಲ್ಲ, ಜಗಳ ಆಡ್ತಾರ? ಅದೇ ಅನ್ಕೊಂಡೆ ನಾನು. ಈಗ ತೆಗಿತೀನಿ ನೋಡಿ ಜಾತಕನ. ಎಲ್ಲಿ ಸಿಕ್ಕಿದ್ರು ಅಣ್ಣರು ನಿಮ್ಗೆ? ಅರೇಂಜ್ ಮ್ಯಾರೇಜ್. ನಿಜ ಹೇಳಿ. ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜನಾ? ಲವ್ ಕಮ್ ಮ್ಯಾರೇಜಾ? ಅದೇ ಎಲ್ಲಿ ಸಿಕ್ಕಿದ್ರು ಅವರು ಅಂತ ಕೇಳಿದೆ. ಇದೇ ಊರಾ? ಅದೇ ಫಸ್ಟ್ ಟೈಮ್ ಎಲ್ಲಿ ನೋಡಿದ್ರಿ? ಎಲ್ಲಿ ನೋಡಿದಾಗ ಲವ್ ಆಯ್ತು? ಅಂದ್ರೆ 40 ವರ್ಷದ ಲವ್ ಸ್ಟೋರಿ ನಿಮ್ದು. ನನಗೆ ನೆನಪಿಲ್ಲ ಅಂತ ಹೇಳಕ್ಕೆ. ಎಲ್ಲಿ ನೋಡಿದ್ರಿ ಹೇಳಿ ಫಸ್ಟ್ ಅವ್ರನ್ನ? ಸರಿ ಓಕೆ, ಅದು ಬಿಡಿ. ಅವ್ರು ಬಂದು ಇವನ್ ಪ್ರಪೋಸ್ ಮಾಡಿದ್ರೆ ನೀವು ಹೋಗಿ ಅವ್ರನ್ನ ಪ್ರಪೋಸ್ ಮಾಡಿದ್ರ? ಅವ್ರು ಕಳ್ಳ ಅವನೇ ಮಾಡಿರ್ತಾನೆ ಗೊತ್ತು ನನಗೆ. ಅದು ಸುಮ್ಮನೆ ಕೇಳು, ನಿಮ್ಮ ಬಾಯಲ್ಲೇ ಕೇಳು ಅಂತ. ಏನು ಅಂತ ಹೇಳ್ದ ಅಣ್ಣ? ಏನು ಅಂತ ಪ್ರಪೋಸ್ ಮಾಡ್ದ? ಇಂಗ್ಲೀಷಲ್ಲಿ ಮಾಡಿದ್ನ, ಹಿಂದಿಲಿ ಮಾಡಿದ್ನ, ಕನ್ನಡದಲ್ಲಿ ಮಾಡಿದ್ನ, ಅಲ್ಲ ಸಿನಿಮಾ ಡೈಲಾಗ್ ಹೇಳಿದ್ನ? ಹೆಂಗೆ ನಿಮ್ಮನ್ನು ಮರಳು ಮಾಡ್ದ ಹೇಳಿ? ಏನು ಹೇಳಿದ್ರು ಬಂದು? ಕನ್ನಡದಲ್ಲ. ಏನು ಅಂತ ಹೇಳಿದ್ರು ಕನ್ನಡದಲ್ಲಿ?
ನೀನಂದ್ರೆ ನನಗಿಷ್ಟ, ನಿನ್ನ ಮಾತಂದ್ರೆ ನನಗಿಷ್ಟ. ಅಣ್ಣ ಏನಂತ ಹೇಳಿದ್ರು ಅಣ್ಣ? ಅಳ್ಬೇಡಿ ಅಳ್ಬೇಡಿ ಅಳ್ಬೇಡಿ, ನಂಗೆ ಗೊತ್ತು ನೀವು ತುಂಬಾ ಖುಷಿಲಿ ಆನಂದ ಪಾಶ್ವ ಬರ್ತಿದೆ. ಆ ಪುಣ್ಯಾತ್ಮನ ಲವ್ ಮಾಡಿ ಅಂತ ಗೊತ್ತು ನನಗೆ. ಹೇಳಿ ಏನು ಅಂತ ಹೇಳಿದ್ರೆ ಹೇಳಿ. ಡೈರೆಕ್ಟ್ ಒಂದು ಏನೋ ತಾಕತ್ ನಿನ್ಗೆ, ಅಪ್ಪ ಧೈರ್ಯ ಹೆಂಗ್ ಬಂದು ನಿಮ್ಗೆ ಅಂತ. ಏನಾದ್ರು ಬೈತಿದ್ರು ಅವ್ರು ವಾಪಸ್ಸು, ಅಯ್ಯೋ ನಿನ್ನ ತಾಕ ನಡಿ ಅಂತ ಹೇಳ್ತಿದ್ರೆ? ನಿಮ್ಗೆ ಗೊತ್ತಿತ್ತ ಅವ್ರು ನಾನು ಲವ್ ಮಾಡ್ತಿದ್ದಾರೆ? ಗೊತ್ತಿತ್ತಾ? ಹೆಂಗೆ ಅಂದ್ರೆ ಮೊದಲೇ ಕಣ್ಣು ಕಣ್ಣು ಕಣ್ಣೆ ಊರಲ್ಲೆಲ್ಲ ನಡೀತಿತ್ತ? ನೋಡುದು, ನಗೋದು, ಸ್ಮೈಲ್ ಕೊಡುದು. ಹೌದಾ? ಓಕೆ ಅಂದ್ರ ಮದುವೆ ಇನ್ನೊಂದು ತಕ್ಷಣ. ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಾಯ್ತು ಆಮೇಲೆ? ನೆಕ್ಸ್ಟ್ ನಮ್ಮ ಮನೇಲಿ ಹೇಳಿದ್ವಿ ಸರ್. ಹೇಳಿದ್ರ? ಅವ್ರೇನಾದ್ರು ನಿಮ್ಮ ಮನೇಲಿ? ನಮ್ಮ ಮನೇಲಿ ಬಂದ್ರಿ ಸರ್. ಆಮೇಲೆ ಇವ್ರ ಮನೆಗೆ ಹೆಂಗ್ ಗೊತ್ತಾಯ್ತು? ಅವ್ರ ಮನೆಗೆ ಅವ್ರು ಹೇಳಿದ್ರ ನೀವು? ಏನ್ ಹೇಳಿದ್ರು ಮನೆಯಲ್ಲಿ? ಬಿಟ್ಟಿಲ್ಲಲ್ಲ? ಅಪ್ಪಾಜಿ ಇಲ್ಲೇ ಇದ್ದೀರಾ? ಓಕೆ ಅಂದ್ರೆ ಒಪ್ಪಿದ್ರ ಫಸ್ಟು? ಒಪ್ಪಿದ್ರ ಒಮ್ಮೆಲೆ? ಅಲ್ಲ ಬೇಡ ಸದ್ಯಕ್ಕೆ ಏನಾದ್ರು ಸೊ ಇಷ್ಟು ತಿಂಗಳಿಗೆ ಮದುವೆ ಆದ್ರೆ? ಈಗ 3 ತಿಂಗಳಾಯ್ತು. ಅಲ್ಲ 3 ತಿಂಗಳಾಯ್ತು. ಲವ್ ಮಾಡಿದ್ರೆ ಎಷ್ಟು ವರ್ಷಕ್ಕೆ? ಇಷ್ಟು ತಿಂಗಳು? 1 ವರ್ಷ ಸರ್. 1 ವರ್ಷಕ್ಕೆ ಮದುವೆ ಆದ್ರೆ? ಆರಾಮಾಗಿದ್ದೀರಲ್ವಾ? ಖುಷಿಯಾಗಿದ್ದೀರಲ್ವಾ? ಆಲ್ ದಿ ಬೆಸ್ಟ್, ಒಳ್ಳೇದಾಗಿ ನಮಗೆ. ಅಕ್ಕ, ನಮ್ಮ ಅಡಿಗೆಯಲ್ಲಿ ಏನ್ ಸ್ಪೆಷಲ್ ಮಾಡ್ತಿದ್ರಿ ಇವತ್ತು? ಶಾವಿಗೆ ಉಪ್ಪಿಟ್ಟು. ಶಾವಿಗೆ ಉಪ್ಪಿಟ್ಟು? ಓ ನನ್ನ ಫೇವ್ರೇಟ್ ಶಾವಿಗೆ ಉಪ್ಪಿಟ್ಟು. ಬನ್ನಿ ತಿನ್ನೋಣ. ಓಕೆ ಮೇಡಮ್, ನಮ್ಮ ಅಡುಗೆಯಲ್ಲಿ ಏನು ಸ್ಪೆಷಲ್ ಮಾಡ್ತಿದ್ರಿ ಇವತ್ತು? ಶಾವಿಗೆ ಉಪ್ಪಿಟ್ಟು. ಶಾವಿಗೆ ಉಪ್ಪಿಟ್ಟು. ಓಕೆ, ಶುರು ಮಾಡಿ ಮೇಡಮ್. ಮೊದಲದಾಗಿ ಗ್ಯಾಸ್ ಆನ್ ಮಾಡಬೇಕು. ಅದು ಬಿಸಿ ಆಗುವಷ್ಟರಲ್ಲಿ ಒಂಚೂರು ಎಣ್ಣೆ ಹಾಕಬೇಕು. ಬಾಣಲೆ ಇಟ್ಟು ಬಾಣಲೆ ಬಿಸಿ ಆದ ನಂತರ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಸಾಸಿವೆ ಆದಮೇಲೆ ಅದು ಬಿಸಿ ಆದ ನಂತರ ಕಡಲೆಕಾಳು, ಕಡಲೆಬೇಳೆ, ಉದ್ದಿನಬೇಳೆ ಅದು ಸ್ವಲ್ಪ ಫ್ರೈ ಆದಮೇಲೆ ಎಲ್ಲ ಆಡಿಸ್ಬೇಕು. ಸೌಂಡ್ ಹಾಕಿ ಎಲ್ಲ ಆಡಿಸ್ಬೇಕು. ನೆಕ್ಸ್ಟು ಒಗ್ಗರಣೆ, ಕರಿಬೇವು, ಕೊತ್ತಂಬರಿ, ಮೆಣಸಿನಕಾಯಿ, ಈರುಳ್ಳಿ, ಟೊಮೆಟೊ, ರೆಗ್ಯುಲರ್ ಆಗಿ ಮಾಡ್ತಿರ್ತೀರಾ ಮೇಡಮ್? ಮಾಡ್ತಿರ್ತೀವಿ. ಇದು ಬಿಟ್ಟು ಬೇರೆ ಏನು ಮಾಡ್ತೀರಾ? ನಾವು ಮನೇಲಿ ದಿನ ಬೆಳಿಗ್ಗೆ ರೊಟ್ಟಿ ಪಲ್ಯ ಈ ತರ. ಬೆಳಿಗ್ಗೆ ರೊಟ್ಟಿ ಮಾಡ್ತೀರಾ? ಬೆಳಿಗ್ಗೆ ಬೇಕಂದ್ರೆ ರೊಟ್ಟಿ ಪಲ್ಯ ಮಾಡ್ತೀವಿ. ಮಧ್ಯಾಹ್ನ ರೊಟ್ಟಿ ಮಾಡೋದು? ಮಧ್ಯಾಹ್ನ ಇಲ್ಲ, ಬೆಳಿಗ್ಗೆ ಮಾಡಿದ್ದನ ಮಧ್ಯಾಹ್ನ ಮಾಡೋದಂದ್ರೆ ಬೆಳಿಗ್ಗೆ ಇಲ್ಲ ಅಂದ್ರೆ ದಿನದಲ್ಲಿ ರೊಟ್ಟಿ ಅಂದ್ರೆ ದಿನ ಬೇಕು ನಿಮ್ಗೆ? ಹ್ಞೂ ಬೇಕು. ಅಂದ್ರೆ ಹೊಲಕ್ಕೆ ಹೋಗ್ತಾರಲ್ರಿ, ಬುತ್ತಿ ಕಟ್ಟೋಕ ಬೇಕ್ರಿ, ಹೊಲದಲ್ಲಿ ಕಟ್ಕೊಂಡು. ಖಡಕ್ ರೊಟ್ಟಿ ಮಾಡ್ತೀರಾ? ಎರಡೂ ಮಾಡ್ತೀವಿ. ನಮ್ಮ ಮನೆಯವ್ರಿಗೆ ಕಡಕ್ ರೊಟ್ಟಿ ಬೇಕ್ರಿ, ನಮ್ಮ ಅಜ್ಜವ್ರಿಗೆ ಮಾವರಿಗೆ ಮಿದು ಒಂದು ರೊಟ್ಟಿ ಬೇಕ್ರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಇದಕ್ಕೆ ಎಲ್ಲ ಫ್ರೈ ಆದ್ಮೇಲೆ ಒಂದ್ ಸ್ವಲ್ಪ ನೀರ್ ಹಾಕಿರಿ. ಕುದಿಬೇಕ್ರಿ. ಇದು ನಿಮ್ಮ ಯಜಮಾನ ಅಡುಗೆ ಮಾಡ್ತಾರ ಮೇಡಮ್? ಇಲ್ಲ ಸರ್,
ಏನು ಮಾಡಲ್ಲ, ಹೆಲ್ಪ್ ಮಾಡಲ್ಲ, ಇಲ್ಲ ನೀವೇ ಮಾಡಬೇಕು. ಯಜಮಾನ್ರಿಗೆ ಯಾವ ಫೇವ್ರೇಟ್ ನೀವು ಮಾಡೋರಿಗೆ? ನಮ್ಮ ಯಜಮಾನ್ರಿ ಹುರುಳಿಕಾಳು ಪಲ್ಯ ರೊಟ್ಟಿ. ನಿಮ್ಮ ಯಜಮಾನ್ರಿಗೆ ಈ ಪಲ್ಯ ರೊಟ್ಟಿ, ಹೀರಿಕಾಯಿ ಪಲ್ಯ, ಚೌಳಿಕಾಯಿ ಪಲ್ಯ, ಪಲ್ಯ ಇಷ್ಟ, ರೊಟ್ಟಿ ಪಲ್ಯ ಪಲ್ಯ. ನಾನ್ ವೆಜ್ ಇಷ್ಟ ಇಲ್ವಾ? ಅಷ್ಟು ನಾ ತಿನ್ನೋದಿಲ್ರಿ, ಜಾಸ್ತಿ ಹೊರಗೆ ಅಷ್ಟ ತಿಂದು ಬರುತ್ತಾರೆ, ಅಷ್ಟು ಅಭ್ಯಾಸ ಇಲ್ಲ ಅಂತೀರಾ? ಮನೆಯಲ್ಲಿ ಮಾಡೋದಿಲ್ಲ. ಮನೇಲಿ ಯಾರು ಇಬ್ರು ಅಡಿಗೆ ಮಾಡ್ತೀರಾ? ಇಬ್ರು ಸೇರಿ ಡೈಲಿ ಇಬ್ರು ಸೇರಿ ಮಾಡ್ತೀರಾ? ಒಬ್ಬರು ರೊಟ್ಟಿ ಮಾಡಿದ್ರೆ ಒಬ್ರು ಪಲ್ಯ ಅನ್ನ ಸಾರು ಮಾಡ್ತೀವಿ. ಆ ತರ ಅನ್ನ ಮಾಡಿದ್ರೆ ಒಬ್ರು ಸಾರು ಮಾಡ್ತೀವಿ. ಯಾವಾಗಾದ್ರೂ ನಿಮ್ಗೆ ಜಗಳ ಆಗಿದೆ ಅಡಿಗೆ ಮಾಡ್ಬೇಕಾದ್ರೆ? ಇಲ್ಲ ರೀ, ಚಿಕ್ಕ ಪುಟ್ಟ ಇದ್ದೇ ಇರ್ತಾವ್ರಿ, ಇಲ್ಲ ಅಂತ ಹೇಳಂಗಿಲ್ಲ ರೀ, ಇದ್ದೇ ಅಡಿಗೆ ಮಾಡೋ ಟೈಮ್ ಇದ್ದೇ ಇರ್ತಾರೆ. ಕುದಿ ಬರ್ತಿದೆ, ಶಾವಿಗೆ ಹಾಕಿದ್ರೆ ಆಯ್ತು ಅಷ್ಟೇ. ಶಾವಿಗೆ ಇವಾಗ ಇದು ಕುದಿತಾ ಇದ್ದಾರೆ, ಇದಕ್ಕೆ ಶಾವಿಗೆ ಹಾಕಿ ಇದನ್ನ ಮಾಡಿ. ಇದು ಶಾವಿಗೆನ ಇದ್ರೊಳಗೆ ಮುರಿದು ಹಾಕಿದ್ರೆ ಇದಾಗತ್ರಿ, ಇಲ್ಲದ್ರೆ ಉದ್ದುದ್ದ ಆಗುತ್ತೆ. ಸಣ್ಣದಾಗಿ ಪೀಸ್ ಮಾಡ್ಕೊಂಡು ಹಾಕಿದರೆ ಚೆನ್ನಾಗಿ ಬರುತ್ತೆ. ಇದು ನೀರು ಕುದಿತಾ ಇರುವಾಗ ಹಾಕಿ ಒಂದ್ ಸ್ವಲ್ಪ ಕೈ ಆಡ್ಸೋದು. ಈ ಶಾವಿಗೆ ನೀವೇನಾದ್ರು ಮನೇಲಿ ಪ್ರಿಪೇರ್ ಮಾಡ್ತೀರಾ? ಮನೇಲಿ ಮನೇಲೆ ಮಾಡೋದಾ? ಗೋಧಿನ ನೆನೆಸಿ ಗಿರಣಿಗೆ ಬೀಸಿಸಿರಿ, ಅದನ್ನ ಅರ್ಬಿಗೆ ಒಂದು ತೆಳ್ಳನ ಅರ್ಬಿ ಹಾಕಿ ತಿಕ್ಕಿ ಹಿಟ್ಟು ತೆಗೆದು ಮತ್ತ ಅದನ್ನೆಲ್ಲ ನಾದಿ ಒಂದ್ ಸ್ವಲ್ಪ ನೆನೆಕ್ ಬಿಟ್ಟಿರಿ. ಶಾವಿಗೆ ಮಣೆ ಅಂತ ಇರುತ್ತೆ, ಅದ್ರ ಮ್ಯಾಗ ಕೂತ್ಕೊಂಡು ಒಸಿತಾರೆ. ಹೌದಾ? ಅದ್ಯಾರು ಮಾಡ್ತಾರೆ ಇಲ್ಲಿ? ನಮ್ಮ ಅತ್ತೆಯರು ಬೇಸಿಗೆ ಕಾಲದಲ್ಲಿ ಎಲ್ಲ ಮಾಡ್ಕೊಂಡು ಇವನ್ನ ರೆಡಿ ಇಟ್ಕೊಂಡಿರ್ತಾರೆ, ವರ್ಷ ಪೂರ್ತಿ ತಿನ್ನೋದಕ್ಕೆ. ಹೌದಾ? ಒಂದಿನ ಎಷ್ಟು ಮಾಡ್ತಾರೆ? ಒಂದ್ ಸೇರ 2-3-4 ಸೇರಿ ಮಾಡಿರ್ತಾರೆ. ಬಹಳಷ್ಟು ಜನ ಹೆಂಗಿರ್ತಾರೆ ಹಂಗೆ ರೀ. ಹಬ್ಬದ ಟೈಮಲ್ಲಿ ಏನು ಸ್ಪೆಷಲ್ ಮಾಡ್ತೀರಾ? ಹಬ್ಬದ ಟೈಮಲ್ಲಿ ಹೋಳಿಗೆ ರೀ, ಒಬ್ಬಟ್ಟು, ಪಂಚಮಿ ಒಳಗೆ ಉಂಡಿ, ಮತ್ತೆ ಎಳ್ಳಮಾಸಿ ಒಳಗ ಎಳ್ಳು ಹೋಳ್ಗಿ, ಶೇಂಗಾ ಹೋಳ್ಗಿ, ಎಣ್ಣೆ ಹೋಳ್ಗಿ, ಕರ್ಚಿಕಾಯಿ ಎಲ್ಲ ಮಾಡ್ತಾರೆ. ಶಾವಿಗೆ ಉಪ್ಪಿಟ್ಟು ರೆಡಿ ಇದೆ, ರುಚಿ ನೋಡಿ. ಬಿಸಿ ಇದೆ. ಕಾರಿದೆ, ಉಪ್ಪು ಖಾರ ಸಕ್ಕದಾಗಿ ಶಾವಿಗೆ ಎಳೆದಿದೆ. ಟೇಸ್ಟ್ ಸೂಪರ್ ಆಗಿದೆ, ತುಂಬ ಸಿಂಪಲ್ ಆಗಿದೆ ಮಾಡಲಿಕ್ಕೆ. ನಾವು ಉಪ್ಪಿಟ್ಟು ಹೆಂಗೆ ಮಾಡ್ತೀವಿ ಅದೇ ರೀತಿ ಉಪ್ಪಿಟ್ಟಿಗೆ ಉಪ್ಪಿಟ್ಟು ಹಾಕ್ತೀವಿ, ಅದ್ರ ಬದಲು ಶಾವಿಗೆ ಹಾಕ್ತೀವಿ. ತುಂಬ ಈಸಿ, ಬೆಳಿಗ್ಗೆ ತಿನ್ಲಿಕ್ಕೆ ಅಂತೂ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಗಂತೂ ತುಂಬ ಒಳ್ಳೆಯದು, ಸೂಪರ್ ಆಗಿದೆ. ಓಕೆ, ಫ್ಯಾಮಿಲಿ ಜಂಕ್ಷನ್ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಟ ಕೆರೆ ದಡ. ಎಲ್ಲರೂ ಆಡಿರ್ತೀರಲ್ವಾ, ಸ್ಕೂಲಲ್ಲಿ ಆಡಿರ್ತೀರ. ಸೊ ಈಗ ಹೆಂಗೆ ಆಡ್ತೀರ ನೋಡೋಣ, ಯಾರು ಗೆಲ್ತಾರೆ ನೋಡೋಣ. ನಡಿನಾ? ಕೆರೆ ದಡ, ಕೆರೆ ದಡ, ಕೆರೆ ದಡ, ಕೆರೆ ದಡ, ಕೆರೆ ದಡ, ಕೆರೆ ದಡ, ಕೆರೆ ಕೆರೆ 1 2 3 4 1 2 3 4 ಸೇಫ್ 5 ಕೆರೆ ಕೆರೆ ದಡ, ಕೆರೆ ದಡ, ದಡ ದಡ, ಕೆರೆ 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 ದಡ, 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 ದಡ, ಕೆರೆ ದಡ, ಕೆರೆ ದಡ,
ಕೆರೆ ದಡ ದಡ ಕೆರೆ ಕೆರೆ ದಡ ದಡ ಇಲ್ಲ ಅವ್ರ ಚಾನ್ಸ್ ಕೊಡ ಲೈನ್ ಮೇಲೆ ಹೇಳಿದ್ರು ಲೈನ್ ಮೇಲೆ ಬಸ್ ಆಗಿಲ್ಲ ಮುಂದಲ್ಲ ಹೋದ್ರು ರೆಡಿ ಕೆರೆ ದಡ 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 ಕೆರೆ ಕೆರೆ ದಡ ಕೆರೆ ದಡ ಕೆರೆ 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 ದಡ ದಡ ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ಕೆರೆ ದಡ ಹೋಗಿರಾಕ್ ಸೋಲ್ತೇನಿಲ್ಲಪ್ಪ ಕೆರೆ ದಡ ಕೆರೆ ದಡ ಕೆರೆ ದಡ ದಡ ಇಬ್ರು ಸೋತರು ಯಾರು ಗೆದ್ದಿಲ್ಲ ಇಬ್ರು ಸೋತರು ಆ ಗಂಡು ಮಕ್ಳು ಬನ್ನಿ ಹಾಗೆ ಬಾಯ್ಸ್ ಮಾಡಿದೆ ಸೊ ಬಾಯ್ಸ್ ಹೆಂಗ್ ಆಡ್ತಾರ ನೋಡ ನಡೀದಿರಾ ಕೆರೆ ದಡ ಕೆರೆ ದಡ ಅಣ್ಣ ನೀನೇ ಕಣ ಅಲ್ಲಿ ಕೆರೆ ದಡ 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 ದಡ ಆಯ್ತಿರ್ಲಿರ್ಲಿ ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ಕೆರೆ ಕೆರೆಗೆ ಜಾರಿ ಬಿದ್ದ ಅಣ್ಣ ಜಾರಿ ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ದಡ ದಡ ಕೆರೆ ದಡ ಕೆರೆ ದಡ ಕೆರೆ ದಡ ದಡ ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ದಡ 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 ಕೆರೆ 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 ಇಬ್ರು ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ದಡ ಬುಡ ಕೆರೆ ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ಕೆರೆ ಆಯ್ತು ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ದಡ 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 ಇಬ್ಬರ ಮಧ್ಯೆ ಪೈಪೋಟಿ ಸೊ ಯಾರು ಗೆಲ್ಬೋದು ನಿಮ್ ಪ್ರಕಾರ ಅಣ್ಣ ತಮ್ಮಂದ್ರ ಅಲ್ಲ ಅಣ್ಣ ಗೆಲ್ಬೋದು ತಮ್ಮ ಗೆಲ್ಬೋದು ಯಾರು ಗೆಲ್ಬೋದು ಅಣ್ಣ ನೋಡ ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ದಡ ದಡ ಕೆರೆ ಕೆರೆ ಓ ಇಬ್ರು ಸೋತ್ರು ಅಲ್ಲಿ ಇಬ್ರು ಸೋತ್ರು ಇಲ್ಲಿ ಇಬ್ರು ಸೋತ್ರು ಫ್ಯಾಮಿಲಿ ಜಂಕ್ಷನ್ ನಮ್ಮ ಎರಡನೇ ಆಟ ಸಿಂಪಲ್ ಮೇಕಪ್ ಮಾಡ್ಲಿಕ್ಕೆ ಮೇಡಮ್ ಮೇಕಪ್ ಮಾಡ್ತೀರಲ್ವಾ ಯಾವಾಗ ನೀವು ಮಾಡ್ತೀರಾ ಇವತ್ತು ನಿಮ್ಗೆ ಯಜಮಾನರು ಮಾಡ್ತಾರೆ ಸಖತ್ತಾಗಿ ಮಾಡ್ತಾರೆ ಆದ್ರೆ ಅವರಿಗೆ ಬ್ಲೈಂಡ್ ಫೋಲ್ಡ್ ಆಗಿದೆ ಕಣ್ಣು ಮುಚ್ಕೊಂಡು ಚೆನ್ನಾಗಿ ಮಾಡ್ತಾರೆ ಯಾರು ನಡೀತೀರಾ ಅಣ್ಣ ಇದ್ದೀರಾ ನಾನು ಮಲ್ಕೋಬಿಟ್ರ ಅಂತ ಭಯ ಓಕೆ ನಡೀತೀರಾ ಫಸ್ಟಿಗೆ ಪೌಡರ್ ಹಾಕಿ ಸರ್
ಇಲ್ಲಿದೆ ತಗೊಳ್ಳಿ. ಚಂದ ಹಾಕಿ ಸರ್ ಮುಖಕ್ಕೆ. ನೆಕ್ಸ್ಟ್ ಲೈನರ್ ತಗೊಳ್ಳೋಣ. ಕಣ್ಣು ಮುಚ್ಚಕ ಹಚ್ಚಿ ಸರ್. ಅಲ್ಲಿದೆ. ಇದಕ್ಕೆ 1 ನಿಮಿಷ ರೀ. ಓ ಅಲ್ಲೇ ಸೂಪರ್ ಚೆನ್ನಾಗೈತು. ಇದು ಈ ಕಡೆ ಕಾಣ ನೀಟಾಗಿ ಹಾಕಿದಾರಲ್ವಾ, ಆ ಕಡೆ ಒಂಚೂರು ಕ್ರಾಸ್ ಆಯ್ತು. ನೆಕ್ಸ್ಟ್ ಅಣ್ಣ ಲಿಪ್ಸ್ಟಿಕ್ ಅದು ಫುಲ್ ಬಿಡಿಸ್ಬೇಕು, ಕಟ್ ಆಗುತ್ತೆ ಸಾಕು. ಹಿಂಗೆ ಹಾಕಿ ತುಟಿ ಇಲ್ಲಿದೆ. ಅಣ್ಣ ಕುಂಕುಮ ಹಾಕೋಣ. ನೆಕ್ಸ್ಟ್ ತಗೊಳ್ಳೋ ನಿಮಿಷ. ಅಲ್ಲ ಏನ ಹಚ್ಚ ಆ ಕಡೆ ಹಿಡ್ದ ಸರ್ ಹಾಕೋಣ. ಸರ ಕೊಡ್ತೀವಿ ನೀರು. ಓಕೆ, ಸೊ ನೀವು ಮೇಕಪ್ ಹೆಂಗ್ ಮಾಡಿದ್ರಿ ಅಂತ ತೋರಿಸ್ತೀನಿ. ಅಲ್ಲ ಸರ್ ಅವ್ರಿಗೆ ಯಾಕಂದ್ರೆ ನನ್ಗೇನಣ್ಣ ಸರ್ ಹಾಕಿದ್ಯಾ ಅಥವಾ ಏನ್ ಹಾಕಿದ್ಯಾ? ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿದಾರೆ ಅಂದ್ರೆ ಐಶ್ವರ್ಯ ರೈ ಬಿಟ್ರೆ ಸೇಮ್ ನಿಮ್ಗೆ ಆ ತರ ಮೇಕಪ್ ಮಾಡಿರೋದು. ಈ ತರ ಮಾಡಿ ಊರೊಳಗೆ ರಾತ್ರಿ ಮಾತ್ರ ಓಡಾಡ್ಬೇಡಿ ಅಕ್ಕ, ಜನ ದೇವರೊಳಗೆ ಊರ್ ಬಿಟ್ಟು ಹೋಗ್ತಾರೆ. ಸೂಪರ್, ಚೆನ್ನಾಗಿ ಆಡಿದ್ರಿ, ವೆರಿ ನೈಸ್. ಓಕೆ, ನಮ್ ಶೋನ ಲಾಸ್ಟ್ ಸೆಗ್ಮೆಂಟ್. ಒಂದು ಪ್ರಶ್ನೆಗೆ ಹೇಳ್ತೀನಿ, ಎಲ್ಲರೂ ಉತ್ತರ ಕೊಡ್ತೀರಾ? ಸಿಂಪಲ್ ಪ್ರಶ್ನೆ. ಇವರಿಬ್ರು ಗೊತ್ತಲ್ಲ ನಿಮ್ಗೆ, ಇವರಿಬ್ರು ಯಾಕೆ ಈ ಮನೆಗೆ ಗೃಹಲಕ್ಷ್ಮಿ ಅಂತ? ಅಷ್ಟೇ ಸಿಂಪಲ್. ಫಸ್ಟ್ ಅಣ್ಣ ನೀವು ಹೇಳೋಣ. ನಮ್ಮ ವೈಫ್ ಬಗ್ಗೆ ಹೇಳ್ಬೇಕಂದ್ರೆ ಸರ, ನಮ್ಮದು ಆ್ಯಕ್ಚುಲಿ ಸರ ಫ್ಯಾಮ್ಲಿ ದೊಡ್ಡದಿದೆ ಸರ್. ಒಂದು 15ರಿಂದ 16 ಜನ ಇದೀವಿ ಸರ್ ಟೋಟಲ್. ಇವರು ನಮ್ಮ ದೊಡ್ಡಮ್ಮರ ಅಣ್ಣರ ಮಗಳು ಸರ್. ಹಂಗಾಗಿ ನಮ್ದು ಒಂದು ಸ್ವಲ್ಪ ಅರೇಂಜ್ ಮ್ಯಾರೇಜ್ ಕಮ್ ಲವ್ ಮ್ಯಾರೇಜ್ ಸರ್. ಎರಡೇ ಸರ್. ಓಕೆ ಓಕೆ, ವೆರಿ ನೈಸ್ ವೆರಿ ನೈಸ್. ಸ್ಕೂಲ್ ಗಿಲ್ ಎಲ್ಲ ಇಲ್ಲೇ ಕಲ್ತಿದ್ದಾರೆ ಸರ್ ನಮ್ಮೂರಲ್ಲಿ. ಹಂಗಾಗಿ ನಮ್ಗೆ ಒಂದು ಸ್ವಲ್ಪ ಏನು ಚೆನ್ನಾಗಿದ್ರು ಸರ್. ಹಂಗಾಗಿ ನಮ್ಗೆ ಇಷ್ಟ ಆಯ್ತು. ಹಂಗಾಗಿ ಇವ್ರನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಇವ್ರನ್ನ ಮಾಡ್ಕೊಂಡಿವಿ ಸರ್. ಇವ್ರು ಬಂದ್ಮೇಲೆ ಒಟ್ಟು ಎಲ್ಲ ನಾವು ಇಂಪ್ರೂವ್ಮೆಂಟ್ ಆಗಿದ್ವಿ ಸರ್. ಇಂಪ್ರೂವ್ಮೆಂಟ್ ಆಗಿದ್ವಿ. ಹಂಗಾಗಿ ನಮ್ಮ ಅಪ್ಪರ ಫಾದರ್ ಎಲ್ಲ ನಮ್ಮ ಹುಡ್ಗನೆಲ್ಲ ಬಾಗಿ ನಿಂತ್ಕೊಂಡಿದ್ರು. ಹಂಗಾಗಿ ಎಲ್ಲ ಚೆನ್ನಾಗಿದೆ ಸರ್. ಹಂಗಾಗಿ ಬಂದ ಮೇಲೆ ಕಾಲ್ಗುಣ ಅಂತಾರಲ್ಲ ಸರ್, ಅವ್ರು ಬಂದು ಕಾಲ್ಗುಣ ಮೇಲೆ ಎಲ್ಲ ಇಂಪ್ರೂವ್ಮೆಂಟ್ ಆಗಿ ಚೆನ್ನಾಗಿ ಬಿಸ್ನೆಸ್ ಮಾಡ್ಕೊಂಡು ಮುಂಟ್ರಿಗೆ ಇಲ್ಲಿ ಮನೆಗೆ ಹಾಕ್ಸ್ಕೊಂಡು ಸುಖವಾಗಿ ಆರಾಮಿದೆ ಸರ್. ನಿಮ್ಮ ಮೇಡಮ್ ವೈಫ್ ಬಗ್ಗೆ? ನಮ್ಮ ವೈಫ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ದು ರಿಲೇಟಿವ್, ನಮ್ಮ ಫಾದರ್ ಮಾವನ ಮಗಳು. ನಾವು ಒಂದು 8 ವರ್ಷ ಆಯ್ತು ಮದುವೆ ಆಗಿ. ಅಷ್ಟೇ. ಮೇಡಮ್ ಬಗ್ಗೆ ಏನಾದ್ರು? ತುಂಬಾ ಪ್ರೀತಿ ಮಾಡ್ತಾರೆ, ತುಂಬಾ ಚೆನ್ನಾಗಿ ನೋಡ್ತಾರೆ, ಬೆಳಿಗ್ಗೆ ಬೇಗ ಎಬ್ಬರಿಸ್ತಾರೆ, ಮಾಡಿಕೊಡ್ತಾರೆ, ಮಾಡಿಕೊಡ್ತಾರೆ ಸರ್. ಹೌದಾ? ಸರ್, ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ನಾವು ಹುಟ್ಟಿದ್ದು ಒಂದು ಅದೃಷ್ಟ. ನಮ್ಮ ಅಣ್ಣರ ಬಗ್ಗೆ ಆಯ್ತು, ನಮ್ಮ ತಂದೆ ತಾಯಿ ಬಗ್ಗೆ ಆಯ್ತು, ನಮ್ಮ ವೈನಿಯರ ಬಗ್ಗೆ ಆಯ್ತು, ನಮ್ಮ ಅಕ್ಕರ ಬಗ್ಗೆ ಆಯ್ತು, ನಮ್ಮ ಹಳೆಯನರ ಬಗ್ಗೆ ಆಯ್ತು. ಹೆಮ್ಮೆ ಪಡ್ತೀನಿ ಸರ್. ನಾ ಏನೋ ತಪ್ಪು ದಾರಿಯಲ್ಲಿ ಹೋದಾಗೂ ಸರಿ ದಾರಿಯಲ್ಲಿ ಈ ರೀತಿ ಬೇಡ, ಇದು ತಪ್ಪು ದಾರಿ, ಸರಿ ದಾರಿಯಲ್ಲಿ ಹೋಗು ಅಂತಂದು ಪ್ರೋತ್ಸಾಹ ಕೊಡೋದು ನಮ್ಮ ಫ್ಯಾಮಿಲಿ ಬಗ್ಗೆ ನನಗೆ ಹೆಮ್ಮೆ ಇದೆ ಸರ್. ಅವ್ರ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಹಾಲು ಸಕ್ಕರೆ ತುಪ್ಪ ಕುಡಿದ್ರೆ ಎಷ್ಟು ಸಿಹಿ ಅನಿಸುತ್ತಾ ಅಷ್ಟ ಒಳ್ಳೆಯ ರೀತಿಯಿಂದ ಇರ್ತಕ್ಕಂಥ ಒಂದು ಅವ್ರನ್ನ ನೋಡಿ ಇನ್ನೊಬ್ಬರು ಕಲಿಬೇಕು.
ಅಷ್ಟು 3 ಮಂದಿ ಅಣ್ಣ ತಮ್ಮಗಳಿದ್ರು ಅವ್ರ ತಂದೆ ಮೂವರ್ನು ಒಂದೇ ದೃಷ್ಟಿಯಿಂದ ನೋಡ್ಕೊಂಡು ಹೋಗೋಣ. ಅವ್ರ ತಾಯಿ ಆದ್ರೂ ಕೂಡ ಅಷ್ಟೇ ಭೇದ ಭಾವ 3 ಮಕ್ಕಳು ಅಂದ್ರೆ 3 ಒಂದೇ ದೃಷ್ಟಿಯಿಂದ ನೋಡ್ಕೊಂಡು ಹೋಗ್ತಕ್ಕಂಥ ಮಂಟನ ಯಾವ್ದಾದ್ರು ಐತೆ ಅಂದ್ರೆ ಅಳವಂಡಿ ಅವರ ಚಂದ್ರಪ್ಪನ ಮಂಟನ. ಸರ್ ಒಳ್ಳೆ ಫ್ಯಾಮಿಲಿ ಸರ್, ಎಲ್ಲರೂ ಚೆನ್ನಾಗಿದ್ದಾರೆ. ನಾವು ನೋಡ್ಕೊಂತ ಬಂದಿದ್ವಿ ಚಿಕ್ಕ ವಯಸ್ಸಿಂದ. ಚೆನ್ನಾಗಿ ಬೆಳೆದಿದ್ದಾರೆ ಸರ್, ಎಲ್ಲ ಹೆಲ್ಪ್ ಮಾಡ್ತಾರೆ. ಎಲ್ಲ ಊರಲ್ಲಿ ಬೇರೆ ಕುಟುಂಬದವ್ರಿಗೆ ಮಾದರಿಯಾಗಿದ್ದಾರೆ. ಒಳ್ಳೆ ಕುಟುಂಬ ಸರ್. ಅವ್ರ ಫ್ಯಾಮಿಲಿ ಬಗ್ಗೆ ಒಂದೇ ಹೇಳ್ಬೇಕಂದ್ರೆ ಬೇರೆಯವ್ರ ತಂಟೆಗೆ ಹೋಗಲ್ಲ. ಅವರು ಯಾರು ಎಲ್ಲರ ಜೊತೆಗೆ ಅನ್ಯವಾಗಿರ್ತಾರೆ. ಅವ್ರು ಗೃಹಲಕ್ಷ್ಮಿ ಆದ್ರೆ ಇಬ್ರು ಹೆಣ್ಮಕ್ಳು ಏನ್ ಹೇಳ್ತೀವಿ ಅಂದ್ರೆ ಬಂದವ್ರಿಗೆ ಫಸ್ಟ್ ಯಾರು ಬರ್ತಾರೆ ಅವ್ರಿಗೆ ಆದ್ಯತೆ ಕೊಟ್ಟು ಒಂದು ಕುಚ್ಚರಿಗೆ ನೀರು ಕೊಟ್ಟು ಹಾಲು ಕೊಟ್ಟು ಅವ್ರು ಸತ್ಕಾರ ಮಾಡ್ತಾರೆ ಅಂತಂದು ಹೇಳ್ತೀವಿ ಸರ್. ಇದು ಅಳವಂಡ್ರ ಮಂತೇನಂದ್ರ ಒಳ್ಳೆ ಫ್ಯಾಮಿಲಿ ಸರ. 3 ಮಂದಿ ಗಂಡು ಮಕ್ಕಳಿದ್ರೆ ಯಾವುದೇ ಇಲ್ಲಿವರೆಗೆ ಆದ್ರೆ ನಾವು ಇಲ್ಲೇ ಮನೆ ಮಕ್ಕಳ್ರಿ ಸರ. ಯಾವುದೇ ಇವತ್ತಿಗೂ ಯಾವುದೇ ಜಗಳ ತಂಟೆ ಗಿಂಟೆ ತಾವು ಮಾಡಿಲ್ರಿ, ಮತ್ತೊಬ್ಬರ ಜೊತೆಗೆ ಮಾಡಿಲ್ಲ. ಆ ರೀತಿ ನಾವು ಹೊಂದ್ಕೊಂಡು ಎಲ್ಲರಿಗೆ ಮಾದರಿಯಾಗಿ ಈ ಊರಲ್ಲಿ ನಡ್ಕೊಂಡು ಹೋಗ್ತಾರೆ ಸರ್. ಎಲ್ಲರೂ ಅಕ್ಕರು ಅಣ್ಣರು ಎಲ್ಲರೂ ಚೆನ್ನಾಗಿ ಅದಾರೆ. ಓಕೆ, ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಮಾತಾಡಿದ್ರಿ, ಒಂದಿಷ್ಟು ವಿಷಯನ ಹೇಳಿದ್ರಿ, ಆಟ ಆಡಿದ್ರಿ, ಅಡುಗೆ ಮಾಡಿಕೊಟ್ರಿ. ಸೊ ಇಡೀ ನಮ್ಮ ಶ್ರೀಗಂಡ ಪರವಾಗಿ ಒಂದು ಚಿಕ್ಕ ಹುಡುಗರು ನಿಮಗೆ ತಗೊಂಡು. ಸೊ ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಗಿಸ್ತಾ ಇದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ನಿಮ್ಮ ಮನೆಗೆ ಬರಬೇಕು ಅಂತ ಮಾಡಬೇಕಾಗಿರೋದು ಇಷ್ಟ. ನಮ್ಮ ಟಿವಿ ಡಿಸ್ಪ್ಲೇ ಕೊಡೋದು ನಂಬರ್ ಇದೆ. ಸೊ ನಂಬರ್ಗೆ ವಾಟ್ಸಪ್ಪಲ್ಲಿ ಫೋಟೋಸ್ ಅಥವಾ ವೀಡಿಯೋ ಕಳಿಸಿ. ನಾವು ನಿಮ್ಮ ಊರಿಗೆ ಬರ್ತೀವಿ, ನಿಮ್ಮ ಮನೆಗೆ ಬರ್ತೀವಿ, ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ.